ಮ್ಯಾಗಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ಗೂ ಸಹ ತುಂಬಾನೇ ಇಷ್ಟ. ಅಂದರೆ 2 ಮಿನಿಟ್ಸಲ್ಲಿ ಆಗೋ ಮ್ಯಾಗಿ ಅಂತೂ ನಾನು ತೋರಿಸ್ತಾ ಇಲ್ಲ. ಮತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಬನ್ನಿ. ನಾನಿಲ್ಲಿ ಸೋಯಾ ಚಂಕ್ಸ್ಗೆ ಸಾಲ್ಟ್, ಟರ್ಮರಿಕ್ ಪೌಡರ್ ಹಾಕಿ ಬಿಸಿ ನೀರಲ್ಲಿ ಕುದಿಸ್ಕೊಂಡು ನೆಕ್ಸ್ಟ್ ಬೇರೆ ನೀರಲ್ಲಿ ವಾಶ್ ಮಾಡಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಸ್ವಲ್ಪ ಸಾಲ್ಟ್, ಟರ್ಮರಿಕ್ ಆ್ಯಂಡ್ ಮ್ಯಾಗಿ ಹಾಕಿ ನಮ್ಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ಬೇಯಿಸ್ಕೊಬೇಕು. ನಂತರ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೋಯಾ ಚಂಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಮೇಕ್ ಶೋರ್ ನೀವು ಖಾರದ ಪುಡಿ ಹಾಕ್ಬೇಕಾದ್ರೆ ಫ್ಲೇಮ್ ಆಫ್ ಮಾಡಿ ಖಾರದ ಪುಡಿ ಹಾಕಬೇಕು. ನೆಕ್ಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಣ್ಣದಾಗಿ ಹಚ್ಚಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಆ್ಯಂಡ್ ಎಲ್ಲ ಥರ ತರಕಾರಿ ಹಾಕಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಸ್ವಲ್ಪ ಉಪ್ಪು, ತರಕಾರಿ ಬೇಯೋಷ್ಟು ನೀರು ಹಾಕಿ 5 to 10 ಮಿನಿಟ್ಸ್ ಕ್ಲೋಸ್ ಮಾಡಿರಬೇಕು. ತರಕಾರಿ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಮ್ಯಾಗಿ ಮಸಾಲ ಆ್ಯಂಡ್ ಏನು ಬೇಯಿಸ್ಕೊಂಡಿರ್ತೀವಿ ಮ್ಯಾಗಿ ಆ್ಯಂಡ್ ಸೋಯಾ ಚಂಕ್ಸ್ನ ರೋಸ್ಟ್ ಮಾಡ್ಕೊಂಡಿರೋದು ಸಹ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ವೆಜಿಟೇಬಲ್ ಮ್ಯಾಗಿ ವಿತ್ ಪ್ರೋಟೀನ್ ರೆಡಿ ಆಗುತ್ತೆ. ಯಾವಾಗಾದರೂ ಮ್ಯಾಗಿ ಮಾಡಬೇಕು ಅಂತ ಅನ್ಸಿದ್ರೆ ಪ್ಲೇನ್ ಮ್ಯಾಗಿ ಮಾಡೋ ಬದಲು ಈ ರೀತಿ ಒಂದ್ಸತಿ ಟ್ರೈ ಮಾಡಿ. ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ ಸಹ. ಮತ್ತಷ್ಟು ರೆಸಿಪೀಸ್ ಬೇಕು ಅಂದರೆ ನನ್ನ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಲೈಕ್, ಶೇರ್ ಮಾಡೋದು ಸಹ. ಆ್ಯಂಡ್ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.